ಚಂಪಕ ಸರಸಿ ಆನಂದಪುರದ ಬಳಿ ಇದೆ. ಚಂಪಕ ಸರಸಿ, ಚಂಪಕ ಸರಸು ಸಹ ಕೆಳದಿ ರಾಜ ಹಿರಿಯ ವೆಂಕಟಪ್ಪ ನಾಯಕನು ತನ್ನ ಪ್ರೀತಿಯ ಪತ್ನಿ ಚಂಪಕಾಗಾಗಿ ನಿರ್ಮಿಸಿದ ಪ್ರೀತಿಯ ಸ್ಮಾರಕವೆಂದು ಪರಿಗಣಿಸಲಾಗಿದೆ. ಅವಳು ಏಕೆ ಸತ್ತಳು ಎಂಬುದಕ್ಕೆ ವಿವಿಧ ಪುರಾಣಗಳು ಹೇರಳವಾಗಿವೆ. ಇದು ಈಗ ಅನಂತಪುರ ಹೋಬಳಿಯ ಕೇಂದ್ರ ಕಚೇರಿಯಾಗಿದೆ. ಜನಸಂಖ್ಯೆ 333. ಕೆಳದಿ ಮನೆತನದ ಸೋಮಶೇಖರ ನಾಯಕನ ಕಾಲದಲ್ಲಿ ಈ ಊರಿನ ಹೆಸರು ಆನಂದಪುರ ಎಂದು ಹೇಳಲಾಗಿದೆ. ಆನಂದ ಅಥವಾ ಆನಂದದ ನಿಮಿತ್ತ ಅವರು ಚಂಪಕ ಎಂಬ ಪ್ರೇಯಸಿಯ ಸಹವಾಸದಲ್ಲಿ ಆನಂದಿಸಿದರು. ಇಲ್ಲಿ ವಾಸವಾಗಿದ್ದ ಸಾರಿಸಿ. ಆದರೆ ಸ್ಥಳದಲ್ಲಿ ಚಾಲುಕ್ಯರ ಹಲವಾರು ಶಾಸನಗಳಿವೆ. 10ನೇ ಶತಮಾನದ ದಿನಾಂಕದಂದು ಇದು ಕೆಳದಿ ಮನೆಯ ಉದಯಕ್ಕೂ ಬಹಳ ಹಿಂದೆಯೇ ಪ್ರಾಮುಖ್ಯತೆಯ ಸ್ಥಳವಾಗಿತ್ತು ಎಂದು ತೋರಿಸುತ್ತದೆ. ಇವುಗಳಲ್ಲಿ ಒಂದರಿಂದ ಈ ಪಟ್ಟಣವು ಮೂಲತಃ ಅಂದಾಸುರನ ಹೆಸರನ್ನು ಇಡಲಾಗಿದೆ ಎಂದು ತೋರುತ್ತದೆ. ಅವನು ಹುಂಚನ ಖಾತೆಯಲ್ಲಿ 8ನೇ ಶತಮಾನದಲ್ಲಿ ಜಿನದತ್ತನನ್ನು ವಿರೋಧಿಸಿದನು ಮತ್ತು ಸೋಲಿಸಲ್ಪಟ್ಟನು. ಹೈದರ್ ಮತ್ತು ಟಿಪ್ಪುವಿನ ಕಾಲದ ಗಲಭೆಗಳು ಮತ್ತು 1830ರ ದಂಗೆಯ ಸಮಯದಲ್ಲಿ ಇದು ಹಲವಾರು ಬಾರಿ ದಾಳಿಗೆ ಒಳಗಾಯಿತು. ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವ ಎತ್ತರದ ರಸ್ತೆಯ ಜೊತೆಗೆ ಉತ್ತರಕ್ಕೆ ಶಿಕಾರಪುರಕ್ಕೆ ಮತ್ತು ದಕ್ಷಿಣಕ್ಕೆ ಕಲ್ಲೂರುಕಟ್ಟೆ ಮತ್ತು ತೀರ್ಥಹಳ್ಳಿಗೆ ಅಡ್ಡರಸ್ತೆಗಳಿವೆ. ಈ ಸ್ಥಳವು 18ನೇ ಶತಮಾನದ ಯುದ್ಧದ ವಾರ್ಷಿಕಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. 2ನೇ ಮೈಸೂರು ಯುದ್ಧದ ಮುಕ್ತಾಯದ ಮೊದಲು ಈ ಸ್ಥಳವನ್ನು ಅಯಾಜ್ ಸಾಹೇಬ್, ಕೆಲವೊಮ್ಮೆ ಹಯಾತ್ ಸಾಹೇಬ್ ಎಂದು ಕರೆಯುತ್ತಾರೆ, ಟಿಪ್ಪುವಿನ ಚೇಲ. ಬೆಡ್ನೂರ್ ರಾಜ್ಯಪಾಲರು ಶರಣಾದರು. ಆ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಲು ಆಂಗ್ಲರ ದಂಡು ಹೊರಟಿತ್ತು. ಗ್ಯಾರಿಸನ್ ಮತ್ತು ನಿವಾಸಿಗಳು ತಮ್ಮ ಸಲ್ಲಿಕೆಯನ್ನು ನೀಡಲು ಏಜೆಂಟನ್ನು ಕಳುಹಿಸಿದ್ದರು. ಈ ಮುಂಗಡವನ್ನು ಕೇಳಿದ ನಂತರ ಬೆಡ್ನೂರ್ ಸರ್ಕಾರದಲ್ಲಿ ಅಯಾಜ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಟಿಪ್ಪು ಕಳುಹಿಸಿದ್ದ ಲುತ್ಫಿ ಅಲಿ ಬೇಗ್ ಸ್ಥಳವನ್ನು ಆಕ್ರಮಿಸಲು 300 ಬಲಶಾಲಿಗಳನ್ನು ಕಳುಹಿಸಿದರು. ಬ್ರಿಟಿಷ್ ಬೇರ್ಪಡುವಿಕೆಯ ವಿಧಾನದ ಮೇಲೆ ಪುನರಾವರ್ತಿತ ಚಿಹ್ನೆಗಳು ಅದನ್ನು ಹಿಂತೆಗೆದುಕೊಳ್ಳುವಂತೆ ಮಾಡಲ್ಪಟ್ಟವು ಎಂದು ಹೇಳಲಾಗುತ್ತದೆ ಮತ್ತು ಅದು ಮುಂದುವರಿದಾಗ ಕದನ ವಿರಾಮದ ಧ್ವಜವನ್ನು ನಿಗದಿಪಡಿಸಲಾಯಿತು. ಆದಾಗ್ಯೂ ಬ್ರಿಟಿಷರು ಪ್ರವೇಶದ ಬಗ್ಗೆ ವಿಶ್ವಾಸ ಹೊಂದಿದ್ದರು. ಆಕ್ರಮಣದಿಂದ ಸೆರೆಹಿಡಿಯಲ್ಪಟ್ಟಾಗ ಗ್ಯಾರಿಸನ್ಗೆ ಯಾವುದೇ ಕ್ವಾರ್ಟರ್ ಅನ್ನು ನೀಡಲಿಲ್ಲ. ಇವುಗಳು ನಿಜವಾದ ಸಂಗತಿಗಳಾಗಿ ಕಂಡುಬರುತ್ತವೆ. ಆದರೆ ಆ ಕಾಲದ ವಾರ್ಷಿಕ ರಿಜಿಸ್ಟರ್ನಲ್ಲಿ ಬರಹಗಾರರೊಬ್ಬರು ಈ ಸಂಬಂಧವನ್ನು ಉತ್ಪ್ರೇಕ್ಷಿಸಿದ್ದಾರೆ. ಇದನ್ನು ವಿಲ್ಕ್ಸ್ ಅವರು ತಮ್ಮ ಐತಿಹಾಸಿಕ ರೇಖಾಚಿತ್ರಗಳಲ್ಲಿ ವಿರೋಧಿಸಿದ್ದಾರೆ. ಅನಂತಪುರವನ್ನು ವಶಪಡಿಸಿಕೊಂಡ ಮೇಲೆ ಇಂಗ್ಲಿಷರು ಆರೋಪಿಸಿದ ದೌರ್ಜನ್ಯದಲ್ಲಿ ಎಷ್ಟು ಪ್ರಮಾಣದ ಸತ್ಯವಿದೆ? ಸ್ಪರ್ಶಿಸುವ Thank you.